ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕಳೆದ 20 ದಿನಗಳಲ್ಲಿ 2 ದೇವಾಲಯಗಳಲ್ಲಿ ಕಳವು. ಒಂದೇ ಗ್ರಾಮದ 2 ದೇವಾಲಯಗಳಲ್ಲಿ ಕಳ್ಳತನವಾದ ಕಾರಣ ಗ್ರಾಮಸ್ಥರಲ್ಲಿ ಆತಂಕ. ಭಕ್ತರಂತೆ ದೇವಾಲಯಕ್ಕೆ ಬಂದು ಹುಂಡಿ ಹಣ ಕದ್ದೊಯ್ದ ಕಳ್ಳ. ಅಶೋಕ್ ಲೈಲ್ಯಾಂಡ್ ಮಿನಿ ಟೆಂಪೋ ಚಾಲಕ ಅನುಮಾನಾಸ್ಪದ ಸಾವು. ಅಕ್ರಮ ಸಂಬಂಧ ಹಿನ್ನೆಲೆ ಕೊಲೆ ಮಾಡಿದ ಆರೋಪ. ಅಕ್ರಮ ಸಂಬಂಧದವರೇ ಕೊಲೆ ಮಾಡಿರುವುದಾಗಿ ಮೃತನ ಸಂಬಂಧಿಕರ ಆಕ್ರೋಶ. ದಕ್ಷಿಣ ಕಾಶಿ ನಂಜನಗೂಡಿನ ವಿಶ್ವವಿಖ್ಯಾತ ದೊಡ್ಡ ಜಾತ್ರಾ ಮಹೋತ್ಸವ ಸಂಪನ್ನ. ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ಮಹಾರಥೋತ್ಸವ ಅದ್ಧೂರಿ. ಮೂಲೆ ಮೂಲೆಗಳಿಂದ ಹರಿದು ಬಂದ ಭಕ್ತ ಸಾಗರ. ವಾರ್ತೆಗಳ ವಿವರ. ಕಳೆದ 20 ದಿನಗಳಲ್ಲಿ ಒಂದೇ ಗ್ರಾಮದ 2 ದೇವಸ್ಥಾನಗಳಲ್ಲಿ ಕಳ್ಳತನವಾಗಿದೆ. ಇದರಿಂದ ಅನುಮಾನಾಸ್ಪದ ವ್ಯಕ್ತಿಯೋರ್ವ ಗ್ರಾಮದಲ್ಲಿ ಓಡಾಡುವುದನ್ನು ಕಂಡ ಮಹಿಳೆಯರು ಗಾಬರಿಗೊಂಡು ಗ್ರಾಮಸ್ಥರಿಗೆ ತಿಳಿಸಿ ಕಳ್ಳನೆಂದು ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಾಕೊಂಡು ಬೈಕ್ ಸರಿಯಾಗಿ ಬರ್ತಾನೆ. ಹೀಗೆ ಅಪರಿಚಿತ ವ್ಯಕ್ತಿಯೋರ್ವನನ್ನು ಗ್ರಾಮದಲ್ಲಿ ಓಡಾಡುವುದನ್ನು ಕಂಡು ಕಳ್ಳನೆಂದು ಹಿಡಿದು ಮರಕ್ಕೆ ಕಟ್ಟಾಕಿದ ಗ್ರಾಮಸ್ಥರು. ಮತ್ತೊಂದೆಡೆ ಭಕ್ತನಂತೆ ದೇವಾಲಯಕ್ಕೆ ಬಂದು ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣ ಹಾಗೂ ಗಂಟೆಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 20 ದಿನಗಳಲ್ಲಿ ಅದೇ ಗ್ರಾಮದ 2 ದೇವಾಲಯದಲ್ಲಿ ಕಳ್ಳತನವಾಗಿದೆ. ಇದರಿಂದ ಆತಂಕಗೊಂಡ ಗಿಡ್ನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಓಡಾಡುವುದನ್ನು ಕಂಡು ಗಾಬರಿ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ವ್ಯಕ್ತಿ ಅನುಮಾನಾಸ್ಪದವಾಗಿ ರಾತ್ರಿ ವೇಳೆ ಗ್ರಾಮದಲ್ಲಿ ಹಾಗೂ ಬೆಳಿಗ್ಗೆ ದೇವಾಲಯದ ಬಳಿ ಓಡಾಡುವುದನ್ನು ಕಂಡ ಮಹಿಳೆಯರು ಅನುಮಾನಗೊಂಡು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಗಿಡ್ನಹಳ್ಳಿ ಗ್ರಾಮದ ಜನರು ಸೇರಿ ವ್ಯಕ್ತಿಯನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಇದರಿಂದ ಗಾಬರಿಗೊಂಡು ಅಪರಿಚಿತ ವ್ಯಕ್ತಿ ಅಲ್ಲೇ ಇದ್ದ ರೇಷ್ಮೆಗೂಡಿನ ಚಂದ್ರಾಂಕಿ ಗೋಡೌನ್ ಒಂದರಲ್ಲಿ ಅವಿತುಕೊಂಡಿದ್ದಾನೆ. ಇದನ್ನು ತಿಳಿದ ಗ್ರಾಮಸ್ಥರು ಆತನನ್ನು ಹಿಡಿದು ಮರಕ್ಕೆ ಕಟ್ಟಾಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವಾಗ ದೇವಸ್ಥಾನ ಹತ್ರ ನಾವ್ ಹೆಂಗಸರೆಲ್ಲ ಬಂದಿತ್ತು, ನೀನ್ ಏನ್ ಕೊಡ್ ಬಂದೆ? ಈಗ ಅಲ್ಲೇ ಇರ್ಬೇಕಿತ್ತು, ನೀನ್ ಅಲ್ಲೇ ಇರ್ಬೇಕಾಗಿತ್ತಲ್ಲ. ಎಲ್ಲ ಕೊಡಿಲ್ಲ, ದೊಣ್ಣೆ ಹೇಳ್ತೀನಿ. ಊಟ ಇಲ್ಲ ಅಂತ ಹೇಳ್ಬೋದು, ನೀರಿಲ್ಲ ಅಂತ ಹೇಳ್ಬೋದು, ತಗೋಬಹುದು. ಕಳ್ಸಿದ್ ನೋಡ ಇವರು ಹಚ್ಚಂಡ್ಲಿ ಅದ ಅರ್ಕ್ಯಾರ ಅನ್ನಕ್ಕೆ ನಂಬರ್ ನಿಮ್ ತಾಲೂಕ್ ಯಾವ್ದ? ನಮ್ಮ ತಾಲೂಕು ಚಿಕ್ಕಬಳ್ಳಾಪುರ. ఏమంతా అయిపోయిందప్ప నీకే? స్వామి ఏమైపోయింది చెప్పు. ಇವ್ರು ಸಾಹೇಬ್ ಇವ್ರು ವೈನ್ ನಂಬರ್ ಆಯಾ ಅಲ್ಲ, ನಿನ್ ಜೊತೆಗೆ ಮೊನ್ನೆ ದೇವಸ್ಥಾನ ಕಳ್ತಾನ ಬಂದಿದ್ನಲ್ಲ, ಅವ್ನ ನಂಬರ್ ಮಾಡು. ನೆನ್ನೆ ಬಂದಿದ್ದ ನೆನ್ನೆ ಬೆಳಗ್ಗೆ ಇವನೇನ್ ಬಂದಿದ್ದ? ಅಲ್ಲಿ ದೇವಸ್ಥಾನದಾಗ ಬಂದಿದ್ದ ನೀವನೇನಾ? ಎಷ್ಟು ದಿನ ಕಾವ್ದ? ಇವತ್ತು ತೋಪ್ ಕಾವ್ಯ ಅಂತ ಅವಶ್ಯಕತೆ ಇಲ್ಲಲ್ಲ. ತೋಪ್ ಕಾವ್ಲಿರಕೇನು ಗಿಡಕ್ಕ ಇಲ್ಲ ಉಡ್ತಿಲ್ಕ? ಗಿಡ್ನಳ್ಳಿ ತೋಪಾಗ ಹಲೋ.
ಇನ್ನು ಕಳೆದ 15 ದಿನಗಳ ಹಿಂದೆ ಇದೇ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ನಿನ್ನೆ ಅಂದರೆ ಭಾನುವಾರ ಬೆಳಿಗ್ಗೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಮಧ್ಯೆ ಗಿಡ್ನಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಶಾಂತಿ ಶನೇಶ್ವರ ದೇವಾಲಯದ ಹುಂಡಿಯಲ್ಲಿದ್ದ ಹಣ ಹಾಗೂ ಗಂಟೆಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರಿಂದ ಗ್ರಾಮಸ್ಥರು ಆತಂಕಗೊಂಡು ಗ್ರಾಮಕ್ಕೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದರೂ ಗಾಬರಿ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದರು. ಇದು ಬೀಗ ತೆಗೆದು ಇದರಲ್ಲಿರೋ ಹಣ ಎಲ್ಲ ಮುಚ್ಚಿ ಕ್ಲೋಸಾಗೆಲ್ಲ ಬೆಳೆಸ್ಕೊಂಡು ಖಾಲಿಯಲ್ಲಿ ಫೋನ್ ಎತ್ಕೊಂಡಿದ್ದಾರೆ. ಕಾರ್ಬನ್ ಶೀಟ್ ಫೋನ್, ಅದರ ಮೆಮೊರಿ ಕಾರ್ಡ್ ಐತೆ, ಇದಿಲ್ಲ. ಎಷ್ಟು ಗಂಟೆಯಲ್ಲಿ ಆಗಿರೋದು ಇದು ಕಳ್ತ? ಬೆಳಿಗ್ಗೆ 9 ಮನೇಲಿ ಯಾರು ಇರ್ಲಿಲ್ಲ ನೀವು? ಎಲ್ಲರೂ ಇದ್ದೀವಿ, ಎಲ್ಲ ತೋಟದಲ್ಲಿದ್ವಿ, ಮನೆಯಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಐತೆ. ಸಿಸಿ ಕ್ಯಾಮ್ರಾದಲ್ಲಿ ಐತೆ ಬಂದಿರೋದು, ಬಾಗಿಲು ತೆಗ್ದಿರೋದು, ಬೀಗ ಹಾಕಿರ್ಲಿಲ್ಲ. ತೆಗೆದು ಬಂದು ಕಡ್ಡಿ ಹಚ್ಬಿಟ್ಟು ಇಟ್ಬಿಟ್ಟು ಇದೆತ್ಕೊಂಡು ಕಾಸು ಎತ್ಕೊಂಡು ಗಂಟೆ ಇಷ್ಟಪ್ಪ ಐತೆ ಗಂಟೆ ಎತ್ಕೊಂಡು ಇದು ಇಲ್ಲಿ ಫೋನು ಅಲ್ಲಿ ಟಿಕೆಟ್ ಹಾಕಿಬಿಟ್ಟು ಆಟಗಳು ಹೇಳಕ್ಕೆ ಆ ಫೋನ್ ಎತ್ಕೊಂಡು ಬಾಗಿಲು ಹಾಕೊಂಡು ಕಳ್ತನ ಮಾಡೋದಲ್ದೆ ಪೂಜೆನೂ ಮಾಡಿದ್ದಾರೆ. ಕೊಟ್ಟಿನೂ ಹಚ್ಚಿ ಆ ದೇವಸ್ಥಾನ ಹತ್ರ ಅನುಮಾನಾಸ್ಪದವಾಗಿ ಒಂದು ವ್ಯಕ್ತಿ ಓಡಾಡ್ತಿದ್ದ. ನಾವು ದೇವಸ್ಥಾನದಿಂದ 4 ಜನ ಹೆಂಗಸರು ನಮ್ಮ ಮನೆಯಿಂದ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಆಗ ಬಂದಾಗ ಅವ್ರು ನಮ್ಮನ್ನು ನೋಡ್ತಾ ಇದ್ದಂಗೆನೇ ಬೇಗ ಅವ್ರು ಹ್ಯಾಂಡಿಕ್ರಾಫ್ಟ್ ಆಗಿರೋದನ್ನ ಬೇಗ ಜಂಪ್ ಮಾಡ್ಕೊಂಡು ಬಂದು ಅಲ್ಲಿ ದೊಡ್ಡ ಹಲಸಿನ ಮರ ಇದೆ, ಅಲ್ಲಿ ಹಿಂದೆಗಡೆ ಮುಚ್ಚಿಕೊಂಡ್ಬಿಟ್ರು. ಸೊ ನಮ್ಗೆ ಹಂಗೆ ಇವ್ರು ಯಾಕೆ ಈ ಥರ ಓಡೋಗ್ತೀರಾ ಅಂತ ಡೌಟ್ ಬಂದು ನಾವು ಅಲ್ಲಿಗೆ ಬಂದ್ವಿ. ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಬಂದ್ವಿ. ಅವ್ರು ಬರೋ ಅಷ್ಟರಲ್ಲಿ ಕಾಲ್ದಾರಿಲಿ ಓಡ್ ಬಂದುಬಿಟ್ರು. ಅದಕ್ಕೆ ಬಂದವ್ರು ಎಲ್ಲಿಗೆ ಹೋದ್ ಬಂದ್ಬಿಟ್ಟು ನಾವು ಬೈಕ್ ಹಾಕ್ಕೊಂಡು ಮೈನ್ ರೋಡಿಗೆ ಬರೋ ಅಷ್ಟರಲ್ಲಿ ಈ ಮೈನ್ ರೋಡ್ ಪಕ್ಕದಲ್ಲಿ ಒಂದು ಮನೆ ಮತ್ತು ಗೋಡೌನ್ ಇದೆ, ಚಂದ್ರಂಗಿ ಗೋಡೌನ್. ಆ ಗೋಡೌನ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ದಿವಾನ ಕಟ್ಟಿದೆ. ಅವ್ರ ಮನೆ ಒಳಗಡೆ ಹೆಂಗಸ್ರು ಮತ್ತು ಮಕ್ಕಳಿಬ್ಬರೇ ಇದ್ದಿದ್ದು. ಸೊ ಆ ಗೋಡೌನ್ ಒಳಗಡೆ ಹೋಗಿ ಮುಚ್ಚಿಕೊಂಡಿದ್ದಾರೆ. ನಾವೆಲ್ಲ ಇಲ್ಲಿ ಬಂದು ಹುಡುಕ್ಲಾರ್ದಾಗ ಅವ್ರು ಹೇಳಿದ್ರು ನಮಗೆ ಇಲ್ಲಿ ಕೆಳಗಡೆ ಮುಚ್ಚಿಕೊಂಡಿದ್ದಾನೆ ಬನ್ನಿ ಅಂತ. ಆಮೇಲೆ ಆ ವ್ಯಕ್ತಿನ ಏನು ಯಾಕೆ ನೀವು ಹಿಂಗೆಲ್ಲ ಬಂದಿದ್ದು ಅಂತೆಲ್ಲ ವಿಚಾರಿಸಿದಾಗ ಅವರು ಯಾಕೂ ಇಲ್ಲ, ನನ್ನ ಹೆಂಡ್ತಿನ ಸಾಯಿಸ್ತಿದ್ದಾರೆ, ಗಿಡ್ನಳ್ಳಿನಿ ನನ್ನ ಮಗಳನ್ನ ರೇಪ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಮ್ಗೆ ಅದೆಲ್ಲ ಭಯ ಆಗಿ ಪೊಲೀಸರಿಗೆ ಫೋನ್ ಮಾಡಿ ಮತ್ತು ಪ್ರೆಸ್ಸವ್ರಿಗೆ ಫೋನ್ ಮಾಡಿದ್ವಿ. ಇಲ್ಲಿ ಮಾಮೂಲಿ ರೋಡಲ್ಲಿ ಬರ್ತಾ ಇದ್ದು ನೋಡಿಬಿಟ್ಟು ಅಲ್ಲಿ ಮನೆ ಹೋಗವನೆ, ನಾಯಿಗಳು ಗೇಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ನಾಯಿ ಕವರ್ ಆಗವೆ. ಅಲ್ಲಿಂದ ವಾಪಸ್ ಬಂದು ದೇವಸ್ಥಾನ ಹತ್ರ ಹೋಗವನೆ. ಅಲ್ಲಿ ದೇವಸ್ಥಾನ ಹತ್ರ ಹೋಗೋಷ್ಟೊತ್ತಿಗೆ ಅಲ್ಲಿ ಹೆಂಗಸರು ದೇವಸ್ಥಾನ ಹತ್ರ ಇದ್ದವ್ರು ಒಳಗಡೆ ಇದ್ದವ್ರು ಈಚೆ ಬರೋಷ್ಟೊತ್ತಿಗೆ ಅಲ್ಲಿಂದ ಓಡಿ ಬಂದವನೆ. ಬಂದು ಒಂದು ಹಲಸಿನ ಮರ ಹತ್ರ ಬುಚ್ಚಿ ಕಾಳಕ್ಕೆ ನೋಡವನೆ. ಈ ಹೆಂಗಸರು ಬಂದಿದ್ದು ನೋಡ್ಬಿಟ್ಟು ಮತ್ತೆ ಹೋಗಿ ಇಲ್ಲಿ ಬಂದು ಚಂದ್ರಂಗಿ ಶೆಡ್ ಐತೆ, ಈ ಚಂದ್ರಂಗಿ ಶೆಡ್ ಹತ್ರ ಬಂದು ಅವರು ಮನೆಯಲ್ಲಿ ಫ್ಯಾಮಿಲಿ ಇದ್ರೂ ಅವ್ರ ಮನೆ ಇದ್ರ ಕೆಳಗಡೆ ಬಂದು ದಿವಾನ ಕೆಳಗಡೆ ಸೇರ್ಕೊಂಡವ್ರೆ. ಅಲ್ಲಿಂದ ಬಂದು ನಾವು ಇಟ್ಕೊಂಡು ಇದು ಮಾಡಿದ್ವಿ. ಹಿಡಿದಕ್ಕೆ ಹನುಮಂತಪುರ ನಮ್ಮದು ಮಾವಿನ ತೋಪು ಕಾವಲು ಬಂದಿದ್ದೆ ಅಂತಂದ. ಅದಕ್ಕೆ ಮುಂಚೆ ಹೋಗಿ ನೈಟೆಲ್ಲನೂ ತೂಟ್ಲಲ್ಲಿ ಅವೆಲ್ಲನೂ ಸರ್ಚ್ ಮಾಡ್ಕೊಂಡು ಅಲ್ಲೆಲ್ಲ ಓಡಾಡ್ತಿದ್ದಂತೆ. ಅಲ್ಲಿ ಒಂದು ಗೋಪಿಯ ಚಂದ್ರು ಅಂತ ಮನೆ ಐತೆ ತೋಟಗಳಲ್ಲಿ, ಅವ್ರ ಮನೆ ತಕ್ಕೋಗವನೆ. ಅವ್ರ ಮನೆ ತಕ್ಕೋಗ್ಬಿಟ್ಟು ಅವ್ರ ಮನೆ ನಾವು ನೋಡ್ಬಿಟ್ಟು ಅಲ್ಲಿ ನಾಯಿಗೆ ಇದು ಮಾಡೋದನು ಅಲ್ಲಿಂದ ವಾಪಸ್ ಬಂದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೈಕಲ್ಲಿ ಬಂದು ಅಟ್ಯಾಕ್ ಮಾಡೋದನ್ನು ಬೈಕ್ ಸರಿಯಾಗಿ ಓಡ್ತಾನೆ. ಅವ್ನು ನೋಡ್ರಿ ಹ್ಯಾಂಡಿಕ್ಯಾಪ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ನು ಹ್ಯಾಂಡಿಕ್ಯಾಪ್ಟ್ ಅಲ್ಲ, ಅವ್ನ ಪರವಾಗಿ ಇಲ್ಲಿ ಬಂದು ಶನಿಮಾನ್ ದೇವಸ್ಥಾನ ಹತ್ರ ಇಲ್ಲಿ ಬಂದು ಒಂದು 3 ದಿವಸದಲ್ಲಿ ಅಲ್ಲಿ ಕದ್ದವ್ರು. ನೆನ್ನೆ ಬಂದು ಅಲ್ಲಿ ಕಳ್ತನ ಮಾಡವ್ರೆ. ಅದಕ್ಕೆ ಮುಂಚಿನ ನೈಟ್ ಬಂದು 1.5 ತಿಂಗಳು ಆಗೈತೆ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ. ಆ ದೇವಸ್ಥಾನದಲ್ಲಿ ಬಂದು ಉಂಡಿ ಕೆದ್ದು ಅದರಲ್ಲಿ ಉಂಡಿಯಲ್ಲಿ ಕಾಸು ತಗೊಂಡು ಹೋಗವ್ರೆ, ಉಂಡಿ ಮೆಂಡೆ ಹಾಕ್ಬಿಟ್ಟು. ಈ ಥರ ಮಾಡ್ಕೊಂಡು ಇವರೆಲ್ಲ ಅನುಮಾನಾಸ್ಪದದಿಂದ ಇವನ್ನ ನಾವು ಕಟ್ಟಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಅಪರಿಚಿತ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆಗ ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರ ಗ್ರಾಮದ ಬಾಲರಾಜು ಎಂದು ತಿಳಿದು ಬಂದಿದ್ದು, ಗಿಡ್ನಹಳ್ಳಿ ಗ್ರಾಮದ ಪಕ್ಕದ ಮೊದಕದಹಳ್ಳಿ ಗ್ರಾಮದ ರೈತನೋರ್ವನ ಮಾವಿನ ತೋಟದ ಕಾವಲು ಕೆಲಸಕ್ಕೆ ಬಂದಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ದೇವಸ್ಥಾನ ಕಳ್ಳತನ ಪ್ರಕರಣಗಳು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟದಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಶೋಕ್ ಲೇಲ್ಯಾಂಡ್ನ ಮಿನಿ ಟೆಂಪೋ ಚಾಲಕ ಕಮ್ ಮಾಲೀಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆಯೊಂದು ನಡೆದಿದೆ. ಅಕ್ರಮ ಸಂಬಂಧದ ಹಿನ್ನೆಲೆ ಅವರ ಕಡೆಯವರೇ ಕೊಲೆ ಮಾಡಿದ್ದಾರೆಂದು ಮೃತ ವ್ಯಕ್ತಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಅಶೋಕ್ ಲೇಲ್ಯಾಂಡ್ನ ಮಿನಿ ಟೆಂಪೋ ಚಾಲಕ ಕಮ್ ಮಾಲೀಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ನಡೆದಿದೆ. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುರುಬರಕುಂಟಿಯ ಕಾಲೋನಿ ನಿವಾಸಿ 48 ವರ್ಷದ ಸುಬ್ರಹ್ಮಣಿ ಮೃತ ವ್ಯಕ್ತಿಯಾಗಿದ್ದಾರೆ. ಅಂದಹಾಗೆ ಶನಿವಾರ ಮನೆಯಿಂದ ತುಮಕೂರಿಗೆ ಬಾಡಿಗೆ ಇದೆ ಎಂದು ಹೋದವನು ಮತ್ತೆ ಮನೆಗೆ ಬಂದಿರಲಿಲ್ಲ. ಕರೆ ಮಾಡಿದರೂ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ.
ಇದರಿಂದ ಅನುಮಾನದ ಮೇರೆಗೆ ಸುಬ್ರಹ್ಮಣಿ ಸಂಬಂಧಿಕರು ಹುಡುಕಾಟ ನಡೆಸಿದಾಗ ಅಶೋಕ್ ಲೇಲ್ಯಾಂಡ್ ಮಿನಿ ಟೆಂಪೋ ಅರೂರು ಬಳಿ ಹೈವೇ ಪಕ್ಕದಲ್ಲಿ ತುಳಸಿ ಗ್ರ್ಯಾಂಡ್ ಹೋಟೆಲ್ ಸಮೀಪ ಪತ್ತೆಯಾಗಿದೆ. ಮಿನಿ ಟೆಂಪೋ ಹಿಂಭಾಗದ ಕ್ಯಾಬಿನ್ನಲ್ಲಿ ಸುಬ್ರಹ್ಮಣಿ ತಲೆಗೆ ಗಾಯವಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹಾಗೆ ಕಂಡುಬಂದಿದ್ದಾರೆ. ಕೂಡಲೇ ಪೆರೇಸಂದ್ರ ಪೊಲೀಸರಿಗೆ ಮಾಹಿತಿ ನೀಡಲಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಬಂದ ಮೇಲೆ ಶನಿವಾರ ನೈಟ್ ಬಂದಿರೋದು. ಇದುವರೆಗೂ ನಮ್ಗೆ ಮಾಹಿತಿ ಗೊತ್ತಿರಲಿಲ್ಲ. ನಾವು ಎಲ್ಲ ಕಡೆ ಹುಡುಕಾಡ್ಕೊಂಬಂದರೆ ಹೈವೇ ರೋಡಲ್ಲಿ ಸೈಡಲ್ಲಿ ಇತ್ತು ಗಾಡಿ. ನೋಡಿದ್ರೆ ಆಮೇಲೆ ಇನ್ಫಾರ್ಮ್ ಮಾಡಿದ್ರಿ, ಇದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಇನ್ಫಾರ್ಮ್ ಮಾಡಿದ್ವಿ. ಆಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾವ ಥರ ಇತ್ತು? ಇಲ್ಲ, ಗಾಡಿ ಒಳಗಡೆ ಇತ್ತು ಅಷ್ಟೇ. ನಾವು ಹತ್ರ ನೋಡೋಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಅಂದರೆ ಯಾರೋ ಹೊಡೆದಿರೋದೇ ಯಾರೋ ಹೊಡೆದು ತಂದು ಇಲ್ಲಿ ಗಾಡಿ ಸಮೇತ ತಗೊಂಬಂದು ಇಲ್ಲಿ ಹಾಕಿದ್ದಾರೆ. ಗಾಯಗಳೆಲ್ಲ ಆಗಿದೆ. ಅವರು ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ. ಅನುಮಾನ ಏನು ಯಾರ ಮೇಲೆ ಇನ್ನೂ ಬಂದಿಲ್ಲ. ಅವರೇ ಎನ್ಕ್ವೈರಿ ಮಾಡ್ತಿದ್ದಾರೆ ಪೊಲೀಸರು. ಅವರು ಏನು ಮಾಹಿತಿ ಸುಬ್ರಹ್ಮಣ್ಯ ಅಂತೇಳಿ, ವಯಸ್ಸು 48, ಜನತಾ ಕಾಲೋನಿ ಕುರುಬರಕುಂಟೆ ದೇವನಹಳ್ಳಿ. ಅವರು ಗಾಡಿ ಓಡಿಸೋದೆ, ಡ್ರೈವರು ಓನರ್ ಎರಡೂ ಅವರೇ. ಅವರು ಲೋಡ್ ಇಲ್ಲಿ ಬಾಡಿಗೆ ಐತೆ ಅಂತೇಳಿ ಪೆರಸಂದ್ರಿಗೆ ಬಂದಿರೋದು. ಶನಿವಾರ ನೈಟ್ ಬಂದಿರೋದು. ಏನು ಬಾಡಿಗೆ ಅಂತ ಹೇಳಿಲ್ಲ. ಬಾಡಿಗೆಗೆ ಅಂತಂದರೆ ನಾವು ಸುಮ್ಮನೆ ಆದರೆ ಶತ್ರು ಅಂದರೆ ಅವ್ರು ಯಾರೋ ಇಟ್ಕೊಂಡಿದ್ರು. ಅವರು ಇಲ್ಲೇ ಇದ್ದಾರೆ ಅಂತ ಪೆರಸಂದ್ರದಲ್ಲಿ. ಅವ್ರನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ನಮ್ಗೆ ಗೊತ್ತಿರೋದು. ಆಶಾ ಅಂತೇಳಿ ಅವ್ರದ್ದು ಅಲ್ಲಿ ಆವತಿದ್ದಾಗ ಬೈಪ್ನಳ್ಳಿ ಅಂತೇಳಿ. ಬಾಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಶನಿವಾರ ನೈಟು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರು. ನೈಟ್ ಬರೋದಕ್ಕಾಗಲ್ಲ ಅಂತಲೂ ಹೇಳಿದರು. ನೋಡಿದ್ರೆ ಈ ಥರ ಆಗಿದೆ. ಶನಿವಾರ ಮಾತ್ರ ಫೋನ್ ಮಾಡಿರೋದು ಅಷ್ಟೇ. ಇದಾಗಿರೋದು ಯಾವಾಗ ಗೊತ್ತಿಲ್ಲ ಸರ್, ಏನೋ ಒಂದು ಶನಿವಾರನೇ ಆಗಿರ್ಬೋದು ಅನಿಸ್ತಾ ಇತ್ತು. ಗಾಡಿಯಲ್ಲಿತ್ತು ನೀವು ನೋಡೋದು? ಹಿಂದೆ ಇತ್ತು ಗಾಡಿ ಹಿಂದೆ ಇತ್ತು. ಗಾಡಿ ಟಾಟಾ ಇತ್ತು? ಅದು ನಮ್ಮ ಅಣ್ಣದೇ. ನೀವೇ ನೋಡಿದ್ದ ಅಥವಾ ಯಾರೋ ನಿಮಗೆ ಫೋನ್ ಮಾಡಿ? ಇಲ್ಲ ಸರ್, ನಾವೇ ನೋಡಿದ್ದು. ಹುಡ್ಕೊಂಬಂದಾಗ ಕಾಣಿಸಿ? ಹೌದು, ನಾವೇ ಹುಡ್ಕೊಂಬಂದ್ರೆ ಗಾಡಿ ಇಲ್ಲಿ ಇತ್ತು. ಆಮೇಲೆ ಗಾಡಿ ಇಲ್ಲಿ ಐತಲ್ಲ ಅಂತಂದ್ರು ಎಲ್ಲ ಕಡೆ ನೋಡಿದ್ರೆ ಕಾಣಿಸಿಲ್ಲ. ಆಮೇಲೆ ಗಾಡಿ ಹಿಂದೆ ನೋಡಿದ್ರೆ ಇದ್ರು. ಸ್ಥಳೀಯರು ಯಾರು ನೋಡಿಲ್ಲ? ಇಲ್ಲ ಸರ್, ಯಾರು ನೋಡಿಲ್ಲ. ಇನ್ನು ಮೃತ ಸುಬ್ರಹ್ಮಣಿ ಆಶಾ ಎಂಬುವರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದ್ದು ಅವರ ಕಡೆಯವರೇ ಕರೆಸಿ ಕೊಲೆ ಮಾಡಿರಬಹುದು ಎಂಬ ಅನುಮಾನವನ್ನ ಸುಬ್ರಹ್ಮಣಿ ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಗಳಿಸಿರುವ ವಿಶ್ವವಿಖ್ಯಾತ ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವ ಇಂದು ವಿಜೃಂಭಣೆಯಿಂದ ಸಂಪನ್ನವಾಯಿತು. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಗಳಿಸಿರುವ ವಿಶ್ವವಿಖ್ಯಾತ ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವ ಇಂದು ವಿಜೃಂಭಣೆಯಿಂದ ಸಂಪನ್ನವಾಯಿತು. ಸೋಮವಾರ ಬೆಳಗ್ಗೆ 5:50ರಿಂದ 6:30ರೊಳಗೆ ಸಲ್ಲುವ ಶುಭಮೀನ ಲಗ್ನದಲ್ಲಿ ಗೌತಮ ಪಂಚಮಹಾರಥೋತ್ಸವಕ್ಕೆ ದೇವಾಲಯದಲ್ಲಿ ಪೂಜಾ ವಿಧಿವಿಧಾನಗಳ ಬಳಿಕ ಚಾಲನೆ ದೊರೆಯಿತು. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ ರೆಡ್ಡಿ, ಎಡಿಸಿ ಡಾಕ್ಟರ್ ಪಿ ಶಿವರಾಜು, ತಹಸೀಲ್ದಾರ್ ಡಾಕ್ಟರ್ ಸ್ಮಿತಾರಾಮು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ, ನಗರಸಭಾ ಆಯುಕ್ತ ಬಸವರಾಜ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಬಸವರಾಜು, ವೃತ್ತ ನಿರೀಕ್ಷಕ ರವೀಂದ್ರ, ದೇವಸ್ಥಾನದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಸೇರಿದಂತೆ ಗಣ್ಯರು ರಥಕ್ಕೆ ಚಾಲನೆ ನೀಡಿದರು. ದೇವಸ್ಥಾನದ ಮುಂಭಾಗದಲ್ಲಿ ಹೊರಟು ರಥದ ಬೀದಿಯಲ್ಲಿ ಸಾಗಿದ ಶ್ರೀ ನಂಜುಂಡೇಶ್ವರ ಸ್ವಾಮಿ, ಪಾರ್ವತಮ್ಮ, ಗಣಪತಿ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ರಥಗಳನ್ನು ಭಕ್ತಿ ಭಾವದಿಂದ ಭಕ್ತರು ಎಳೆದರು. ಅದ್ದೂರಿ ರಥೋತ್ಸವ ಕಣ್ತುಂಬಿಕೊಳ್ಳಲು ಮಧ್ಯರಾತ್ರಿಯಿಂದಲೇ ಭಕ್ತ ಸಾಗರ ಹರಿದು ಬಂದಿತ್ತು. ಸುಮಾರು 97 ಅಡಿ ಎತ್ತರದ 250 ಟನ್ ತೂಕವಿರುವ ಶ್ರೀ ನಂಜುಂಡೇಶ್ವರನ ದೊಡ್ಡ ರಥ ಎಳೆಯುವಾಗ ಭಕ್ತರ ಪರಾಕಾಷ್ಠೆ ಮುಗಿಲು ಮುಟ್ಟಿತು. ಶ್ರೀ ಅಮ್ಮನವರ ರಥ, ಗಣಪತಿ ರಥ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಪಂಚರಥಗಳು ಸರತಿ ಸಾಲಿನಲ್ಲಿ ಸಾಗಿದ್ವು. ವಿಶಿಷ್ಟ ಕುಸರಿ ಕಲಾ ಕೆತ್ತನೆಯಿಂದ ಕೂಡಿರುವ ರಥವನ್ನು ನಾನಾ ಬಣ್ಣಗಳ ವಸ್ತ್ರಗಳು, ವಿವಿಧ ಬಗೆಯ ಪುಷ್ಪ ಹಾಗೂ ಬಣ್ಣದ ಧ್ವಜಗಳನ್ನು ಕಟ್ಟಿ ಶೃಂಗಾರ ಮಾಡಲಾಗಿತ್ತು.
ಭಕ್ತಾದಿಗಳು ನಂಜುಂಡೇಶ್ವರನಿಗೆ ಜಯಘೋಷ ಮೊಳಗಿಸಿ ರಥವನ್ನ ಎಳೆದು ಪುನೀತರಾದರು. ಭಕ್ತರು ರಥಕ್ಕೆ ಹಣ್ಣು ಜವನ ಎಸೆದು ಭಕ್ತಿ ಭಾವವನ್ನ ಮೆರೆದರು. ದೊಡ್ಡ ಜಾತ್ರೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಹಿನ್ನೆಲೆ ಸುವ್ಯವಸ್ಥಿತವಾಗಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಂಗಳೂರು, ಮೈಸೂರು, ಚಾಮರಾಜನಗರ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾರಿಗೆಯ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ರೈಲ್ವೆ ಇಲಾಖೆಯವರು ನಂಜನಗೂಡಿಗೆ ಜಾತ್ರೆಯ ದಿನ ಹೆಚ್ಚುವರಿಯಾಗಿ 3 ವಿಶೇಷ ರೈಲು ಸಂಚಾರದ ಸೌಕರ್ಯ ಕಲ್ಪಿಸಿದ್ದಾರೆ. ಜಾತ್ರೆಗೆ ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯ ಭಕ್ತರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಬೇಸಿಗೆ ಆರಂಭದಲ್ಲಿಯೇ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಗ್ನಿಶಾಮಕ ದಳವನ್ನು ನಿಯೋಜಿಸಲಾಗಿತ್ತು. ರಥ ಪ್ರದಕ್ಷಿಣೆ ಹಾಕುವ ಮಾರ್ಗಗಳ ಮಧ್ಯೆ ಹೆಲ್ತ್ ಕ್ಯಾಂಪ್ ತೆರೆಯಲಾಗಿತ್ತು. ಅಪಾರ ಜನಸ್ತೋಮ ನಿಯಂತ್ರಿಸಲು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ದೊಡ್ಡ ಜಾತ್ರೆಯ ದೃಶ್ಯಗಳನ್ನು ಖಾಸಗಿ ಡ್ರೋನ್ ಬಳಸಿ ಚಿತ್ರೀಕರಣ ಮಾಡಲು ನಿಷೇಧಿಸಲಾಗಿತ್ತು. ಆದರೂ 8 ಡ್ರೋನ್ ಕ್ಯಾಮೆರಾಗಳು ಕಾಣಿಸಿಕೊಂಡಿವೆ. ಜಾತ್ರೆಯ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಪ್ರದರ್ಶನಗೊಂಡವು. ಇನ್ನು ಸ್ಥಳೀಯ ಜಾನಪದ ಕಲಾವಿದರಿಂದ ಭಕ್ತಿ ಗೀತೆಗಳನ್ನು ಹಾಡಿ ನೆರೆದಿದ್ದ ಜನರನ್ನು ರಂಜಿಸಿದ್ರು. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವ ತುಂಬ ಸಡಗರದಿಂದ ಇವತ್ತು ನಡೀತಾ ಇದೆ. ಲಕ್ಷಾಂತರ ಜನ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಂದು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ದಿನದ ಶುಭಾಶಯಗಳನ್ನು ಕೋರ್ತಾ, ವರ್ಷಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಯಾವ ರೀತಿ ನಾವು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಜೊತೆಗೆ ಸುರಕ್ಷಿತವಾಗಿ ಮಾಡುವುದರ ಬಗ್ಗೆ ಚಿಂತನೆ ಮಾಡಿದ್ದು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ದೊಡ್ಡ ಜಾತ್ರಾ ಮಹೋತ್ಸವ. ಅದ್ದೂರಿ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ಭಕ್ತರಿಗೆ ಆದರದ ಸ್ವಾಗತ. ದೊಡ್ಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳ ವಿವರ. ಮಾರ್ಚ್ 27ರಂದು ಸಂಜೆ 7 ಗಂಟೆಗೆ ಶ್ರೀಕಂಠಮುಡಿ ಉತ್ಸವ. ಮಾರ್ಚ್ 30ರ ಸಂಜೆ 5:50ರಿಂದ 6:30ರವರೆಗೆ ಶ್ರೀ ಮನ್ಮಹಾಗೌತಮ ರಥಾರೋಹಣ. ಏಪ್ರಿಲ್ 1ರ ಸಂಜೆ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ. ಭಕ್ತ ಮಹಾಶಯರು ಸಪರಿವಾರ ಸಮೇತ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸ್ವಾಗತ ಕೋರುವವರು ಸಿಜಿ ಕೃಷ್ಣ, ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ, ನಂಜನಗೂಡು. ಡಾಕ್ಟರ್ ಪಿ ಶಿವರಾಜು, ದೇವಾಲಯ ಆಡಳಿತಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ. ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ. ಶರತ್ ಬಿ, ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿಗಳ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ, ಕರ್ನಾಟಕ ಸರ್ಕಾರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ.
ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. ಬೇಗ ಭೇಟಿ ಕೊಡಿ. HKMC Fashion Gallery, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ ಟೌನ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಹಿಂದಿ ಭಾಷೆ ಹೇರಿಕೆ ಬೇಡ, ಆದರೆ ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಿಂದಿ ಭಾಷೆ ಕಲಿಕೆ ಅಗತ್ಯವಾಗಿದೆ. ಈ ವಿಚಾರದಲ್ಲಿ ಕೆಲ ಕನ್ನಡ ಸಂಘಟನೆಗಳು ಮಲತಾಯಿ ಧೋರಣೆ ತೋರಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆಂಬೋಡಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದಿ ಭಾಷೆ ಹೇರಿಕೆ ಬೇಡ,
ಆದರೆ ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಿಂದಿ ಭಾಷೆ ಕಲಿಕೆ ಅಗತ್ಯವಾಗಿದೆ. ಈ ವಿಚಾರದಲ್ಲಿ ಕೆಲ ಕನ್ನಡ ಸಂಘಟನೆಗಳು ಮಲತಾಯಿ ಧೋರಣೆ ತೋರಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆಂಬೋಡಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರದಲ್ಲಿ ಮಾತನಾಡಿದ ಅವರು, ಹಿಂದಿ ಒಂದೇ ಭಾಷೆಯನ್ನ ವಿರೋಧ ಮಾಡುವುದಲ್ಲ, ತೆಲುಗು, ತಮಿಳು, ಉರ್ದು ಭಾಷೆಗಳ ವಿರುದ್ಧವೂ ಹೋರಾಟ ಮಾಡಬೇಕು. ಸರ್ಕಾರವೇ ಉರ್ದು ಶಾಲೆಗಳನ್ನ ತೆರೆಯುತ್ತಿದೆ, ಸಾವಿರಾರು ಕೋಟಿ ಅನುದಾನ ಕೊಡ್ತಿದ್ದಾರೆ. ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದರು. ಇಂದು ಕನ್ನಡ ಶಾಲೆಗಳನ್ನ ಮುಚ್ಚುತ್ತಿದ್ದಾರೆ, ಇದರ ಬಗ್ಗೆ ನಿಮ್ಮ ಹೋರಾಟ ಇಲ್ವಾ? ನಿನ್ನೆ ಬೆಂಗಳೂರಿನ ಬ್ಯಾಂಕ್ನಲ್ಲಿ ಹಿಂದಿ ಭಕ್ತಿಗೀತೆ ಹಾಕಿದ್ದಕ್ಕೆ ಕರವೇ ಗಲಾಟೆ ಮಾಡಿದ್ದಾರೆ. ಹಿಂದಿ ಭಾಷಿಕರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ? ನಿಮಗೆ ತಾಕತ್ತಿದ್ದರೆ ಉರ್ದು ಬೋರ್ಡ್ಗಳನ್ನು ತೆಗೆಸಿ ಎಂದು ಸವಾಲು ಹಾಕಿದ್ರ. ಕೆಲ ಕನ್ನಡ ಹೋರಾಟಗಾರರು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಮೆಚ್ಚಿಸುವ ಕೆಲಸ ಮಾಡಬಾರ್ದು. ಕನ್ನಡಕ್ಕಾಗಿ ಹೋರಾಟ ಮಾಡುವ ನೀವು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಲ್ಲಿ ಓದಿಸಿದ್ದೀರಾ ಎಂದು ಬಿಜೆಪಿ ಮುಖಂಡ ಕೆಂಬೋಡಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ರು. ರಾಜ್ಯದಲ್ಲಿ ಒಂದೇ ಒಂದು ಭಾಷೆ ಅಲ್ಲ, ಹಿಂದಿ ಒಂದೇ ಭಾಷೆ ಅಲ್ಲ, ತಮಿಳು, ತೆಲುಗು, ಮಲಯಾಳಿ, ಉರ್ದು ಇವೆಲ್ಲ ಅನ್ಯ ಭಾಷೆಗಳೇ. ಕನ್ನಡ ಪ್ರಾಮುಖ್ಯತೆ, ನಮಗೆ ಕನ್ನಡ ಫಸ್ಟ್. ಸರ್ಕಾರನೇ ಇವತ್ತು ಉರ್ದು ಶಾಲೆಗಳನ್ನು ತೆಗಿತಾ ಇದೆ. ಇದ್ರ ಬಗ್ಗೆ ಏನು ಮಾತಾಡಿದ್ರೆ ಕನ್ನಡ ಹೋರಾಟಗಾರರು ಇವತ್ತು ಸಾವಿರಾರು ಕೋಟಿ ಅನುದಾನ ಕನ್ನಡ ಶಾಲೆಗಳನ್ನು ಮುಚ್ತಾದಾರೆ ಇವತ್ತು. ಇದ್ರ ಬಗ್ಗೆ ನಿಮ್ಮ ಹೋರಾಟ ಅಲ್ವಾ? ಏನು ಸರ್ಕಾರದ ಬಗ್ಗೆ ಕೈ ಜೋಡಿಸ್ಕೊಂಡು ಕರ್ನಾಟಕ ಬಕೆಟ್ ಹಿಡಿತಾ, ಸರ್ಕಾರಕ್ಕೆ ಬಕೆಟ್ ಹಿಡಿತಾ ಇದ್ದೀರಾ ನೀವು? ನಾನು ಕನ್ನಡ ಅಭಿಮಾನಿ, ಕನ್ನಡ ಹೋರಾಟಗಾರನೇ. ನಾನು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದವು. ನಾನು ಚಿಕ್ಕವಯಸ್ಸಲ್ಲಿ 12 ವರ್ಷಕ್ಕೆ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದವು. ನಾವು ಗೋಕಾಕ್ ಚಳವಳಿ ಕಾರ್ಯಕ್ರಮಗಳು ಮಾಡಿದ್ರು ಕೆಂಬೋಡಿಯಲ್ಲಿ. ಆದರೆ ಇವತ್ತು ಈ ಹೋರಾಟ ಯಾವ ಕಡೆ ತಿರುಗ್ತಾ ಇದೆ ಅಂದರೆ ಮಲತಾಯಿ ಧೋರಣೆ. ಇವಾಗ ಯಾವುದೇ ಒಂದು ಸರ್ಕಾರ ಬಂದಾಗ ಆ ಸರ್ಕಾರದ ವಿರುದ್ಧವಾಗಿ ಮಾತಾಡಬೇಕು ಹೊರತು ಒಂದು ಸರ್ಕಾರ ಪರವಾಗಿ ಮಾತಾಡೋದು, ಒಂದು ಸರ್ಕಾರ ವಿರುದ್ಧವಾಗಿ ಮಾತಾಡೋದು ಇದು ಬಿಡಬೇಕು ಕನ್ನಡ ಸಂಘಟನೆಗಳು. ಇವತ್ತು ನಿನ್ನೆ ನಾನೊಂದು ಬೆಂಗಳೂರಲ್ಲಿ ನೋಡಿದೆ, ಯಾವುದೋ ಒಂದು ಬ್ಯಾಂಕ್ ಹೋಗ್ಬಿಟ್ಟು ನೀವು ಒಂದು ಹಿಂದಿಯಲ್ಲಿ ಭಕ್ತಿಗೀತೆ ಹಾಕಿದ್ದೀರಿ ಅಂತ. ಇದಕ್ಕೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಹೋರಾಟಗಾರರಿಗೆ. ನಾರಾಯಣಗೌಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಇವತ್ತು ನೀವೇನಾದರೂ ಉರ್ದು ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ, ಅದು ಕನ್ನಡದಲ್ಲಿ ಮಾಡೋಕೆ ನಿಮ್ಮ ಹೋರಾಟ ಮಾಡೋಕೆ ನಿಮ್ಗೆ ಧೈರ್ಯ ಇದೆ? ಇವತ್ತು ಹಿಂದಿ ಒಂದೇನೆ ನಿಮ್ಮ ಹಿಂದಿ ಹೋರಾಟಗಾರರ ಮೇಲೆ, ಹಿಂದಿ ಭಾಷಿಕರ ಮೇಲೆ ದೌರ್ಜನ್ಯ ಮಾಡ್ತಿರಲ್ಲ, ಎಲ್ಲ ಭಾಷಿಕರ ಮೇಲೆ ದೌರ್ಜನ್ಯ ಮಾಡಿ ತಾಕತ್ತಿದ್ರೆ ನಿಮಗೆ. ನಾನು ಬರ್ತೀನಿ ಕನ್ನಡ. ಅದು ಬಿಟ್ಬಿಟ್ಟು ಯಾವುದೋ ಹಿಂದಿ ಭಾಷೆ ಇವತ್ತು ಮಕ್ಕಳಿಗೆ ಎಲ್ಲರಿಗೂ ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಓದಬೇಕಾದ್ರೆ ಹಿಂದಿ ಇರಲೇಬೇಕು, ಇವತ್ತು ಇಂಗ್ಲೀಷ್ ಹಿಂದಿ ಇರಲೇಬೇಕು, ಕನ್ನಡ ಬೇಕು, ಸ್ವಂತ ಕನ್ನಡ ಬೇಕಷ್ಟೇ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ಪರಿಸರ ವೇದಿಕೆಯಿಂದ ಮಹಾವೀರ ಜಯಂತಿಯನ್ನ ವಿನೂತನವಾಗಿ ಆಚರಿಸಲಾಯಿತು. ಗುಡಿಬಂಡೆಯ ತಿರುಮಲ ನಗರ 5ನೇ ವಾರ್ಡ್ನ ಏಡಗರ ಅಕ್ಕಮ್ಮ ಲೇಔಟ್ನಲ್ಲಿ ಸಸಿ ನೆಟ್ಟು ಮಹಾವೀರ ಜಯಂತಿಯನ್ನ ಆಚರಿಸಲಾಗಿದೆ. ಗುಡಿಬಂಡೆ ಪರಿಸರ ವೇದಿಕೆಯಿಂದ ಮಹಾವೀರ ಜಯಂತಿಯನ್ನ ವಿನೂತನವಾಗಿ ಆಚರಿಸಲಾಯಿತು. ಗುಡಿಬಂಡೆಯ ತಿರುಮಲ ನಗರ 5ನೇ ವಾರ್ಡ್ನ ಏಡಗರ ಅಕ್ಕಮ್ಮ ಲೇಔಟ್ನಲ್ಲಿ ಸಸಿ ನೆಟ್ಟು ಮಹಾವೀರ ಜಯಂತಿಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಜೈನ ಧರ್ಮದ ಹಬ್ಬಗಳಲ್ಲಿ ಮಹಾವೀರ ಜಯಂತಿ ಮುಖ್ಯವಾದುದು. ಇದು ಕೊನೆಯ ತೀರ್ಥಂಕರರಾದ ಮಹಾವೀರನ ಜನ್ಮದಿನವನ್ನ ಸೂಚಿಸುತ್ತದೆ. ಮಹಾವೀರ ಜನಿಸಿದ್ದು ಚೈತ್ರ ಮಾಸದ ಶುಕ್ಲಯೋದಶಿಯಂದು. ಮಹಾವೀರನು ಗಣರಾಜ್ಯ ಎಂಬ ರಾಜ್ಯದಲ್ಲಿ ಜನಿಸಿದ್ರ. ವಿಜ್ಜಿ ಎಂಬ ರಾಜನು ಆ ಸಮಯದಲ್ಲಿ ಆಳ್ವಿಕೆಯನ್ನ ಮಾಡುತ್ತಿದ್ದ. ಆಂಗ್ಲ ಕ್ಯಾಲೆಂಡರ್ನಲ್ಲಿ ಈ ಹಬ್ಬ ಮಾರ್ಚ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುತ್ತದೆ. ಮಹಾವೀರನು ತನ್ನ ಅನ್ವೇಷಣೆಯಲ್ಲಿ ತನ್ನದೇ ಆದ ದಾರಿಯಲ್ಲಿ ಒಬ್ಬನೇ ಸಾಗುತ್ತಾನೆ. ಸುಮಾರು 12 ವರ್ಷಗಳ ಕಾಲ ತಪಸ್ವಿಯಾಗಿ ತನ್ನ ರಾಜ್ಯವನ್ನ ಬಿಟ್ಟನು. ಈ ಸಮಯದಲ್ಲಿ ಮಹಾವೀರ ಪ್ರತಿಯೊಬ್ಬರಿಗೂ ಅಹಿಂಸಾ ಮಾರ್ಗವನ್ನ ಬೋಧನೆ ಮಾಡಿ ಎಲ್ಲರನ್ನೂ ಸಮನಾಗಿ ಕಾಣಬೇಕೆಂದು ಮತ್ತು ಯಾರನ್ನೂ ತಿರಸ್ಕಾರ ಮನೋಭಾವನೆಯಿಂದ ನೋಡಬಾರದು ಎಂದು ತಿಳಿಸಿದರು. ವರ್ಧಮಾನ ಆಗಿದ್ದ ಮನುಷ್ಯ ಮಹಾವೀರನಾಗಿ ಬದಲಾಗಲು ಆತನಲ್ಲಿದ್ದ ವಿಶಿಷ್ಟವಾದ ಚಾತುರ್ಯಗಳು ಮತ್ತು ಸೂಕ್ಷ್ಮ ಸಂವೇದನಾ ಶಕ್ತಿ ಕಾರಣವಾಯಿತು ಎಂದರು. ಏನಪ್ಪ ಮಹಾವೀರ ಜಯಂತಿ ನಡೀತಾ ಇದೆ. ಅದರ ಅಂಗವಾಗಿ ಚಾಂದಣ್ಣವರ ಲೇಔಟಲ್ಲಿ ಗಿಡಗಳ ನೆಡುವ ಮುಖಾಂತರ, ಸಸಿಗಳ ನೆಡುವ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತದೆ. ಮಹಾವೀರ ಜಯಂತಿ ಅಂತ ಗೊತ್ತಲ್ಲ ನಿಮಗೆ, ಶಾಂತಿಗೆ, ಸತ್ಯಕ್ಕೆ, ಅಹಿಂಸೆಗೆ ಹೆಸರಾದಂಥ ಮಹಾವೀರರ ಜಯಂತಿಯನ್ನು ಈ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಗಿಡಗಳ ನೆಡುವ ಮುಖಾಂತರ ಗುಡಿಬಂಡೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಂದಣ್ಣವರು ಅನುಮತಿ ಕೊಟ್ಟಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಿದ್ದೀವಿ. ರಘುಗೌಡನವ್ರು ಬಂದಿದ್ದಾರೆ, ದೇವರಾಜ್ ಸರ್ ಬಂದಿದ್ದಾರೆ, ಮತ್ತು ಕಾಂಟ್ರಾಕ್ಟರ್ ಬಂದಿದ್ದಾರೆ, ಮತ್ತು ನಮ್ಮ ಇಂಜಿನಿಯರ್ ಆದಂತಹ ನಮ್ಮ ಬಲರಾಮ್ ಸಿಂಗ್ ಮಗ ಬಂದಿದ್ದಾರೆ. ಪತ್ರಕರ್ತರು ನೀವೆಲ್ಲರೂ ಧನ್ಯವಾದಗಳು ಹೇಳ್ತೇನೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.
ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಪುರಾತನ ವಾಸವಿ ದೇವಾಲಯದಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ಮಹೋತ್ಸವ ಏಪ್ರಿಲ್ 1ರಿಂದ 3ರವರೆಗೆ ನಡೆಯಲಿದೆ ಎಂದು ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ಎಚ್.ಎನ್. ವೆಂಕಟೇಶ್ ಹೇಳಿದರು. ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಯವೈಶ್ಯ ಸಂಘದ ಅಧ್ಯಕ್ಷ ಎಚ್.ಎನ್. ವೆಂಕಟೇಶ್ ಅವರು ಏಪ್ರಿಲ್ 1ರಂದು ಗಣಪತಿ ಹೋಮ, ಪುಣ್ಯಾಹ ವಾಚನ, ನವಗ್ರಹ ಹೋಮ, ಸಂಜೆ ರಾಷ್ಟ್ರೋಗ್ನ ಹೋಮ, ವಾಸ್ತು ಹೋಮ, ಪ್ರಸಾದ ಶುದ್ಧಿ, ವಾಸ್ತು ಪೂಜಾ ಬಲಿ ನಡೆಯಲಿದೆ. ಜೀರ್ಣಾಷ್ಟಬಂಧ ಸಂಯೋಜನೆ, ಅಷ್ಟೋತ್ತರ ನವಕಲಶ ಸ್ಥಾಪನೆ, ಕಲಶಾದಿವಾಸ ಹೋಮ, ಶಿಖರಾದಿವಾಸ ಹೋಮ ನಡೆಯಲಿದೆ. ಶೃಂಗೇರಿ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರು ಪುರ ಪ್ರವೇಶ ಮಾಡಲಿದ್ದಾರೆ. ಜಗದ್ಗುರುಗಳನ್ನು ಭಕ್ತರು ಪೂರ್ಣಕುಂಭದೊಂದಿಗೆ ಸ್ವಾಗತ ಮಾಡುವರು ಎಂದರು. ಏಪ್ರಿಲ್ 2ರಂದು ಮಧ್ಯಾಹ್ನ 3 ಗಂಟೆಗೆ ವಿವಿಪುರಂನ ಸುಭಾಷಿಣಿರವರಿಂದ ಊರಿನ ಹೆಣ್ಣು ಮಕ್ಕಳಿಗೆ ಸೊಬಲಕ್ಕಿ ಕಾರ್ಯಕ್ರಮ, ಸಂಜೆ ಬಿಆರ್ಟಿ ಭವನದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರನ್ನು ಶೋಭಾಯಾತ್ರೆ, ವೇದಘೋಷ, ನಾದಸ್ವರ, ಚಂಡೆ ವಾದ್ಯದೊಂದಿಗೆ ಬರಮಾಡಿಕೊಳ್ಳಲಿದ್ದು ಕೋಲಾಟ ಆಕರ್ಷಣೆಯಾಗಲಿದೆ. ಧೂಳಿ ಪಾದಪೂಜೆ, ಫಲ ಸಮರ್ಪಣೆ ನಡೆಯಲಿದೆ. ವೇಷಘೋಷ, ಸುಸ್ವಾಗತ, ಫಲ ಮಂತ್ರಾಕ್ಷತೆ ಹಾಗೂ ಚಂದ್ರಮೌಳೇಶ್ವರ ಸ್ವಾಮಿಗೆ ಪೂಜೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಧಾನ ಅರ್ಚಕರಾದ ನಟರಾಜು ಮಾಹಿತಿ ನೀಡಿದರು. ಸುಮಾರು ಇಂದಿಗೆ 70 ವರ್ಷ ಪೂರ್ಣಗೊಂಡಿದೆ. ನಮ್ಮ ಆರ್ಯವೈಶ್ಯ ಸಂಘದಿಂದ ನಮ್ಮ ಕುಲಬಾಂಧವರೆಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. 60 ವರ್ಷದ ಹಂಗೆ ಇದೇ ತರ ಎಲ್ಲ ಚೆನ್ನಾಗಿ ಮಾಡಿದ್ವಿ. 70 ವರ್ಷದಿಂದ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಹಾಗೂ ಹಿರಿಯರು, ಒಂದು ಪುರೋಹಿತರುಗಳೆಲ್ಲ ಹೇಳಿದಕ್ಕೆ ಒಂದು ತೀರ್ಮಾನ ತಗೊಂಡು ನಮ್ಮ ಆರ್ಯವೈಶ್ಯ ಸಂಘದಿಂದ ತಗೊಂಡು ಎಲ್ಲ ಮಾಡ್ತಾ ಇದೀವಿ. ಇವತ್ತಿಗೆ 70 ವರ್ಷ ಅಂದ್ರೆ ಒಂದು 52ರಿಂದ 55 ವರ್ಷ, 1955 ವರ್ಷದಿಂದ ಇಲ್ಲಿವರೆಗೂ ಎಲ್ಲ ನಮ್ಮ ಹಿರಿಯರು ಪ್ರತಿಯೊಂದು ದಿನ ಪ್ರತಿಯೊಂದು ಪೂಜಾ ಕಾರ್ಯಕ್ರಮ, ಪ್ರತಿಯೊಂದು ಶುಭ ಕಾರ್ಯ ಹಾಗೂ ಹಬ್ಬದ ಕಾರ್ಯಕ್ರಮ ನಡೆಸ್ಕೊಂಡ್ ಬಂದಿದ್ವಿ, ಯಾವುದು ಬಿಟ್ಟಿಲ್ಲ. ಏಪ್ರಿಲ್ 3ರಂದು ಶಾಂತಿ ಪ್ರಾಯಶ್ಚಿತ್ತ ಹೋಮ, ಮೂಲಮಂತ್ರ ಹೋಮ, ಪೂರ್ಣಾಹುತಿ ನಡೆಯಲಿದೆ. ನಂತರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿ ಬ್ರಹ್ಮ ಕುಂಭಾಭಿಷೇಕ ಮಹಾಪೂಜೆ, ಶಿಖರ ಕುಂಭಾಭಿಷೇಕ ಪೂಜೆ, ಶಂಕುಸ್ಥಾಪನೆ, ಪಾದಪೂಜೆ, ಫಲ ಸಮರ್ಪಣೆ, ಭಿನ್ನವತ್ತಳೆ ಸಮರ್ಪಣೆ, ಗುರುಗಳಿಂದ ಅನುಗ್ರಹ ಭಾಷಣ, ಫಲ ಮಂತ್ರಾಕ್ಷತೆ ಮತ್ತು ಆಶೀರ್ವಾದ ನಡೆಯಲಿದೆ. ವಾಸವಿ ಸಂಘದಿಂದ ಪ್ರತಿದಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ದೊಡ್ಡಬಳ್ಳಾಪುರದಲ್ಲಿ 5 ವರ್ಷ 6 ತಿಂಗಳ ಬಾಲಕ ನಿಶಾಲ್ ಎನ್ ಅಪೂರ್ವ ಸಾಧನೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾನೆ. ಕೇವಲ 5 ನಿಮಿಷಗಳಲ್ಲಿ ನಿರಂತರವಾಗಿ 455 ಆಪ್ ಜಾಗಿ ಕಿಕ್ಗಳನ್ನು ನೀಡಿ ಈ ಸಾಧನೆಯನ್ನು ದಾಖಲಿಸಿದ್ದಾನೆ. ನಿಶಾಲ್ ಎನ್ ಅವರು ಕಳೆದ 2 ವರ್ಷಗಳಿಂದ ದೊಡ್ಡಬಳ್ಳಾಪುರದ ಲೋಕೇಶ್ ಟೈಕ್ವಾಂಡೋ ಅಕಾಡೆಮಿಯಲ್ಲಿ ಲೋಕೇಶ್ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಟೈಕ್ವಾಂಡೋ ಅಭ್ಯಾಸ ಮಾಡುತ್ತಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತೋರಿಸಿರುವ ಅವನ ಶ್ರದ್ಧೆ, ಪರಿಶ್ರಮ ಮತ್ತು ನಿಷ್ಠೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಾಧನೆಯ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದು ತನ್ನ ಊರು ಹಾಗೂ ಕುಟುಂಬಕ್ಕೆ ಹೆಮ್ಮೆ ತಂದಿದ್ದಾನೆ. ನಿಶಾಲ್ ಎನ್ ಅವರ ತಂದೆ ನಂದಕುಮಾರ್ ಮತ್ತು ತಾಯಿ ಪೃಥ್ವಿ ರಾಣಿ ಅವರು ಮಗನ ಸಾಧನೆಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity,
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9595555555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ: ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ?
ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. Admissions are open, limited seats are available. No donation, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. Every child carries a dream to learn, to grow and to shine. At Divyashri Vidyaniketan, we believe education is not just about books, it is about building confidence, character and a bright future. Our salient features: new curriculum, NEP-based and concept learning, brand new building with smart classrooms, Montessori plus activity-based learning, focus on academics plus life skills, transport facility available, experienced and caring teachers. All classrooms are CCTV secured, individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಂಜನಗೂಡು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿದೆ. ಇಲ್ಲಿಗೆ ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ವಿದೇಶಿಗಳಿಂದಲೂ ಭಕ್ತರು ಬರ್ತಾರೆ. ಇನ್ನು ದೊಡ್ಡ ಜಾತ್ರೆ ಎಂದರೆ ವಿಶ್ವವಿಖ್ಯಾತಿ. ಈ ದೊಡ್ಡ ಜಾತ್ರೆಗೆ ದೇಶ ವಿದೇಶಗಳಿಂದಲೂ ಭಕ್ತರು ಬರಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಮುಂಜಾಗ್ರತಾ ಕ್ರಮವಾಗಿ ಭದ್ರತೆ ಕಲ್ಪಿಸ್ತಾರೆ. ಇಷ್ಟೆಲ್ಲ ಮುಂಜಾಗ್ರತೆ ಇದ್ರೂ ಇಂದು ಜಾತ್ರೆ ವೇಳೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿಯಿಂದ ಆಗಮಿಸಿದ್ದ 65 ವರ್ಷದ BS ನಂಜುಂಡಸ್ವಾಮಿ ದೇವಾಲಯದ ಮುಂಭಾಗ ಕುಸಿದು ಬಿದ್ದ ಘಟನೆ ನಡೆಯಿತು. ತಕ್ಷಣವೇ ಪೊಲೀಸರು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆಯೇ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 20 ದಿನಗಳಲ್ಲಿ 2 ದೇವಾಲಯಗಳಲ್ಲಿ ಕಳವು. ಒಂದೇ ಗ್ರಾಮದ 2 ದೇವಾಲಯಗಳಲ್ಲಿ ಕಳ್ಳತನವಾದ ಕಾರಣ ಗ್ರಾಮಸ್ಥರಲ್ಲಿ ಆತಂಕ. ಭಕ್ತರಂತೆ ದೇವಾಲಯಕ್ಕೆ ಬಂದು ಹುಂಡಿ ಹಣ ಕದ್ದೊಯ್ದ ಕಳ್ಳ. ಅಶೋಕ್ ಲೈಲ್ಯಾಂಡ್ ಮಿನಿ ಟೆಂಪೋ ಚಾಲಕ ಅನುಮಾನಾಸ್ಪದ ಸಾವು. ಅಕ್ರಮ ಸಂಬಂಧ ಹಿನ್ನೆಲೆ ಕೊಲೆ ಮಾಡಿದ ಆರೋಪ. ಅಕ್ರಮ ಸಂಬಂಧದವರೇ ಕೊಲೆ ಮಾಡಿರುವುದಾಗಿ ಮೃತನ ಸಂಬಂಧಿಕರ ಆಕ್ರೋಶ. ದಕ್ಷಿಣ ಕಾಶಿ ನಂಜನಗೂಡಿನ ವಿಶ್ವವಿಖ್ಯಾತ ದೊಡ್ಡ ಜಾತ್ರಾ ಮಹೋತ್ಸವ ಸಂಪನ್ನ. ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ಮಹಾರಥೋತ್ಸವ ಅದ್ಧೂರಿ. ಮೂಲೆ ಮೂಲೆಗಳಿಂದ ಹರಿದು ಬಂದ ಭಕ್ತ ಸಾಗರ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.